ಕೋತಿ ಒಂದು ನದಿ ತೀರದಲ್ಲಿನ ನೇರಳೆ ಹಣ್ಣಿನ ಮರದಲ್ಲಿ ವಾಸಿಸತೊಡಗಿತು. ಆ ಹಣ್ಣುಗಳು ಬಹಳ ಸಿಹಿಯಾಗಿದ್ದವು. ಆ ನದಿಯಲ್ಲಿ ವಾಸಿಸುತ್ತಿದ್ದ ಮೊಸಳೆಯೊಂದು ಮರದ ಬಳಿ ಬಂದು ಕೋತಿಯನ್ನು ನೋಡುತ್ತಾ, ನನಗೂ ಆ ಹಣ್ಣುಗಳನ್ನು ಕೊಡುವೆಯಾ ಗೆಳೆಯನೇ ಎಂದು ಕೇಳಿತು. ಆಗ ಕೋತಿಯು ಹಣ್ಣುಗಳನ್ನು ಕೊಟ್ಟಿತು. ಮೊಸಳೆಯು ಹಣ್ಣುಗಳನ್ನು ತಿಂದು ಖುಷಿಪಡುತ್ತಾ ಅದರ ಹೆಂಡತಿಗೂ ಸಹ ಹಣ್ಣುಗಳನ್ನು ತಂದುಕೊಟ್ಟಿತು. ಹೀಗೆ ಕೆಲ ದಿನಗಳು ಕಳೆದವು. ಒಂದು ದಿನ ಮೊಸಳೆಯ ಹೆಂಡತಿಯು ಸಿಹಿಯಾದ ಹಣ್ಣುಗಳನ್ನು ಬಹಳ ಇಷ್ಟಪಟ್ಟಿದ್ದಳು. ಹಾಗೂ ದುರಾಸೆಯಿಂದ ಪ್ರತಿದಿನ ಹಣ್ಣುಗಳನ್ನು ತಿನ್ನುವ ಕೋತಿಯ ಹೃದಯ ಬಹಳ ಸಿಹಿಯಾಗಿರುತ್ತದೆ ಎಂದು ಭಾವಿಸಿ ಅದನ್ನು ನನಗೆ ತಂದುಕೊಡು ಎಂದು ಕೇಳಿದಳು. ಮೊಸಳೆಯು ಗೊಂದಲಕ್ಕೆ ಸಿಲುಕಿತು. ಏನು ಮಾಡಬೇಕು ಎಂದು ತಿಳಿಯದೆ ಹೆಂಡತಿಯ ಮಾತನ್ನು ಕೇಳಿ ಕೋತಿಯನ್ನು ಮೋಸ ಮಾಡಲು ನಿರ್ಧರಿಸಿತು. ಅದು ಕೋತಿಗೆ, ನಮ್ಮ ಮನೆಗೆ ಬರುವೆಯ ಗೆಳೆಯ, ನನ್ನ ಹೆಂಡತಿ ನಿನ್ನನ್ನು ನೋಡಬೇಕು ಎಂದು ಹೇಳಿತು. ಕೋತಿಯು ಮೊಸಳೆಯನ್ನು ನಂಬಿ ಮೊಸಳೆಯ ಬೆನ್ನಿನ ಮೇಲೆ ಕೂತು ನದಿಯನ್ನು ದಾಟಲು ಶುರು ಮಾಡಿತು. ಮಧ್ಯಭಾಗದಲ್ಲಿ ಮೊಸಳೆಯು ನಿಜವನ್ನು ಹೇಳಿತು. ಕೋತಿ ಚತುರವಾಗಿ ಯೋಚಿಸಿ, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದಲ್ಲೇ ಇಟ್ಟು ಬಂದಿದ್ದೇನೆ, ಬಾ ಮತ್ತೆ ಹೋಗಿ ತೆಗೆದುಕೊಂಡು ಬರೋಣ ಎಂದಿತು. ಮೊಸಳೆಯು ನಂಬಿ ಮತ್ತೆ ಮರದ ಬಳಿ ಬಂದಿತು. ಕೋತಿ ತಕ್ಷಣ ಮರಕ್ಕೆ ಹಾರಿ, ನೀನು ದ್ರೋಹಿ, ಸ್ನೇಹವನ್ನು ದುರುಪಯೋಗಪಡಿಸಿಕೊಂಡೆಯಾ, ನಾನು ಮತ್ತೆ ಎಂದಿಗೂ ನಿನ್ನನ್ನು ನಂಬುವುದಿಲ್ಲ ಎಂದು ಹೇಳುತ್ತಾ ಹೊರಟು ಹೋಯಿತು. ಇದರ ನೀತಿ ಏನೆಂದರೆ, ಬುದ್ಧಿ ಮತ್ತು ಚಾತುರ್ಯದಿಂದ ಅಪಾಯದಿಂದ ನಾವು ತಪ್ಪಿಸಿಕೊಳ್ಳಬಹುದು.